ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ರಾಗಿ ರೊಟ್ಟಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ರಾಗಿ ರೊಟ್ಟಿಗೆ ಬೇಕಾಗಿರೋದು ಏನೇನು ಅಂತ ಹೇಳಿದ್ರೆ ಸ್ವಲ್ಪ ಆನಿಯನ್ನು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಕಟ್ ಮಾಡಿರೋದು, ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಉಪ್ಪು, ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ. ಇವಾಗ ರಾಗಿ ಹಿಟ್ಟು ಹಾಕಬೇಕು. ಒಂದೂವರೆ ಕಪ್ ಹಾಕ್ತೀನಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಬೇಕು. ಇನ್ನೊಂದು ಸ್ವಲ್ಪ ನೀರು ಬೇಕು. ಒಂದು ಅರ್ಧ ಗಂಟೆ ಇಟ್ಬಿಟ್ಟು ತಟ್ಬಿಟ್ಟು ಯಾವ್ದಾದ್ರು ಚಟ್ನಿನೋ ಗೊಜ್ಜು ಪಲ್ಯನೋ ಆ ಥರದಲ್ಲಿ ತಿನ್ಬೋದು. ಆಯ್ತಿದು ಇಷ್ಟಿರಲಿ. ಇದು ನೀರು ಹೀರ್ಕೊಳ್ಳತ್ತೀನಿ ಸ್ವಲ್ಪ ಹೊತ್ತಿಗೆ. ತುಂಬ ಗಟ್ಟಿ ಬೇಡ, ಇಷ್ಟಿದ್ರೆ ಸಾಕು. ತಟ್ಟಕ್ಕೂ ಈಸಿ ಆಗುತ್ತೆ. ಥರ ಇದನ್ನು ಅರ್ಧ ಗಂಟೆ ಹಂಗೆ ಇಡಬೇಕೀಗ. ಈರುಳ್ಳಿನೂ ನೀರು ಬಿಟ್ಕೊಳ್ಳೋದು ಬೇರೆ. ಇವಾಗ ರಾಗಿ ಹಿಟ್ಟಿಂದು ರೊಟ್ಟಿ ಮಾಡ್ತಾಯಿದ್ದೀನಿ. ಕೈ ಮುಡ್ಸ್ಕೊಂಡು ಥರ ಒತ್ಕೊತ ಹೋಗಬೇಕು. ತಟ್ಕೊತ ತಿನ್ನಾಗಿ ಮಾಡ್ಕೊತ ಹೋಗಬೇಕು. ಇವಾಗ ಎಣ್ಣೆ ಹಾಕಬೇಕು. ಒಂದು ಪ್ಲೇಟು ಇಲ್ಲ ಅಂತ ಹೇಳಿದ್ರೆ ಕವರ್ ಥರದ್ದು ಯಾವುದೋ ಗ್ಲಾಸಿಂದ ಮುಚ್ಚಬೇಕು. ಮೀಡಿಯಮ್ ಹೀಟಲ್ಲೇ ಇಟ್ಟಿದ್ದೀನಿ. ಗ್ಲಾಸ್ ತೆಗೆದೆ, ಮುಕ್ಕಾಲು ಭಾಗ ಕುಕ್ಕಾಗಿದೆ. ಟರ್ನ್ ಮಾಡಿಬಿಟ್ಟು ಹಾಕಬೇಕೀಗ. ರಾಗಿ ರೊಟ್ಟಿ ರೆಡಿ ಆಗ್ತಾಯಿದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇದು ಒಂದು ಡಿಫ್ರೆಂಟ್ ವೆರೈಟಿ. ಬ್ರೇಕ್ಫಾಸ್ಟ್ಗಾರು ಆಗುತ್ತೆ, ಲಂಚ್ಗೋ ಡಿನ್ನರ್ಗೋ ಯಾವುದಕ್ಕಾರು ಆಗುತ್ತೆ. ನಾವೇ ಮಾಡ್ಕೊಂಡು ತಿಂದರೆ ಹೆಲ್ತಿಯಾಗೂ ಇರುತ್ತೆ. ಮಾಡ್ಕೊಂಡು ತಿನ್ಬೋದು, ಈಸಿನೂ ಇರುತ್ತೆ. ದಿನ ಬೇರೆ ಬೇರೆ ಮಾಡಬೇಕು ಅಂತ ಅಂದಾಗ ಒಂದೊಂದು ವೆರೈಟಿ ನಾವು ಮಾಡಬೇಕಾಗತ್ತೆ. ಮಕ್ಕಳು ಅವಾಗ ತಿಂತಾರೆ, ದೊಡ್ಡವರು ತಿಂತಾರೆ, ಎಲ್ಲರೂ ಮಾಡ್ತಾರೆ. ಮಾಡ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ. ಯಾರಿಗಾರು ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಲೈಕ್ ಮಾಡೋಕ್ಕೆ ಹೇಳಿ, ಅವ್ರಿಗೆ ಫಾರ್ವರ್ಡ್ ಮಾಡಿ. ಇದನ್ನು ಹಾಕಿದ್ದೀನಿ. ಇವಾಗ ಇನ್ನೊಂದು 2-3 ನಿಮಿಷ ಈ ಥರ ಇಟ್ಬಿಟ್ಟು ಆಮೇಲೆ ತೆಗಿಬೋದು. ಅದನ್ನು ಚಟ್ನಿ ಪುಡಿ, ರಸಮು, ಆಮೇಲೆ ಚಟ್ನಿ, ಸಾಗು, ಇಲ್ಲ ಅಂತ ಹೇಳಿದ್ರೆ ಮೊಸರು, ಯಾವುದ್ರಲ್ಲಾದ್ರೂ ತಿನ್ಬೋದು. ಆಗಿದೆ. ಇವಾಗ ತೆಗಿಬೋದು.
ರೆಡಿ ಆಯಿತು. ಎಂಜಾಯ್ ಮಾಡಿ, ನೀವು ಮಾಡ್ಕೊತೀನಿ. ಓಕೆ, ಬಾಯ್. ಈ ರೊಟ್ಟಿಗೆ ಏನಂತಾರೆ ಅಂತ ಹೇಳಿದ್ರೆ ಡೇ ನೈಟು, ಇಲ್ಲಾಂದರೆ ಸಣ್ಣ ಮೂನು ಆ ಥರ ಹೇಳ್ತಾರೆ. ಯಾಕಂದರೆ ಎರಡು ಮಿಕ್ಸ್ ಆಗಿರೋದ್ರಿಂದ ಬ್ಲ್ಯಾಕು ವೈಟು ಅಂತಲೂ ಹೇಳ್ತಾರೆ ರೊಟ್ಟಿಗೆ. ಸೊ ಇದನ್ನು ಹೀಗೆ ಥರ ಮಾಡಿಬಿಟ್ಟು ತಿನ್ನಾಗಿ ಮಾಡ್ಕೊತ ಹೋಗಬೇಕು. ಹಾಗೆ ನೀರು ಮುಡಿಸ್ತಾ ಮಾಡಿದ್ರೆ ತಿನ್ನಕ್ಕೆ ಬರುತ್ತೆ. ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಮಿಕ್ಸ್ ಆಗಿರೋದು ಇದು ರೆಡಿಯಾಗಿದೆ. ಈಗ ಹಿಟ್ಟು ಜಾಸ್ತಿ ಮಾಡ್ತಾಯಿದ್ದೀನಿ. ಲೋ ಹಿಟ್ಟಲ್ಲಿತ್ತು, ಇವಾಗ ಜಾಸ್ತಿ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ತೀನಿ ಈಗ. ಆಮೇಲೆ ಮುಚ್ಚಳ ಹಾಕಿ ಮುಚ್ಚಿದ್ರೆ ಒಂದು 5 ಮಿನಿಟ್ಸ್ ಒಳಗಡೆ ಆಗೋಗುತ್ತೆ. ರೆಡಿಯಾಗಿದೆ ಡೇ ಆ್ಯಂಡ್ ನೈಟು ರೊಟ್ಟಿ. ನೀವು ಮಾಡ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ. ಎರಡರದ್ದು ಟೇಸ್ಟು ಒಂದೇ ರೊಟ್ಟಿಯಲ್ಲಿ ಮಾಡ್ದಂಗೆ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನೀವು ಮಾಡ್ಕೊಂಡು ತಿನ್ನಿ. ಹೆಲ್ತಿ ರೊಟ್ಟಿನೇ ಇದು. ಸೊ ಓಕೆ, ಬಾಯ್.